ಒಳ್ಳೇದಾಗ್ಲಿ ಅನು. ಮ್ಯೂಸಿಕ್ ಬಾರಿಸಿದ್ದಾರೆ, ಸ್ವಲ್ಪ ಡ್ಯಾನ್ಸ್ ಮಾಡಂಗಿದ್ರೆ ಚೆನ್ನಾಗಿರೋದು. ವಾವ್, ಅಂದ್ರೆ ನೀವೆಲ್ಲಿಗೆ ಡ್ಯಾನ್ಸ್ ಮಾಡ್ತೀರಾ? ಸರ್ ಸರ್ ಹಾಗೆಲ್ಲ ಏನು ಇಲ್ಲ ಸರ್, ಇರೋ ವಾದ್ಯನೇ ತುಂಬಾ ಚೆನ್ನಾಗಿದೆ, ಇದೇ ಇರ್ಲಿ ಸರ್. ನೀವು ಸ್ವಲ್ಪ ಸುಮ್ಮನೆ ಇರಿ. ನಾವು ಬಸ್ಸಲ್ಲೆಲ್ಲ ಅಂತ್ಯಕ್ಷರಿ ಆಡ್ಕೊಂಡ್ ಬಂದ್ವಲ್ಲ, ಈಗ ಒಂದು 4 ಸ್ಟೆಪ್ ಹಾಕಿದ್ರೆ ಒಳಗೋದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ, ಅಷ್ಟೇನಾ? ಗೈಸ್ ಪ್ಲೀಸ್. What kind of dance is this, Harsha? ಹಲೋ, ಯಾರು ಇಲ್ಲ, ಎಲ್ಲ ಎಲ್ಲೋಗ್ಬಿಟ್ರು? ಯೋ ಕಂಡಕ್ಟರ್ ಅಣ್ಣ, ಟೋಲ್ ಗೇಟ್ ಬಂದಿರಲ್ಲ ಅಣ್ಣ. ಅಣ್ಣ ಅದೇನದು ಟೋಲ್ ಗೇಟ್? ಅಲ್ಲ ಕೋಲ್ಗೇಟ್. ಅಣ್ಣ ಟೋಲ್ ಗೇಟ್ ಬಂತ ಅಣ್ಣ? ಸ್ವಾಮಿ ಏನೇ ಮಾಡ್ತಾ ಇದ್ದಲ್ಲಿ? ಬಾಂಬ್ ಬಿಡ್ತಾ ಇದ್ದೆ, ನಾನು ಇಳ್ದೇ ಇಲ್ಲ, ನನ್ನ ಚೆಕ್ ಮಾಡದಲ್ವೇನಯ್ಯ ನೀನು? ತೇರಿಕೆ ಇದ್ಯಾವ್ದು? ಮದುವೆಗೆ ಅಂತ ಬಂದು ಅಲ್ಲೇ ಮಲಗಿದೆಯಲ್ಲ, ನಿನಗೆ ಬುದ್ಧಿ ಇಲ್ವನಯ್ಯ? ಕರ್ಮ, ಈ ನನ್ನ ಮಗನ ಪಕ್ಕ ಮಲ್ಕೊಂಡಿದ್ದಕ್ಕೆ ಈ ನಿದ್ರಾದೇವಿ ನನ್ನನ್ನೇ ಅಟ್ಕಾಯಿಸ್ಕೊಂಡ್ಬಿಟ್ರು. ಅಲ್ರಯ್ಯ, ಎಲ್ರು ಬಂದ್ರ ಅಂತ ಚೀಟಿ ಮೇಲೆ ಟಿಕ್ ಹಾಕೊಳ್ಳೋ ಸುಬ್ಬಣ್ಣಂಗೆ ಇಳಿಬೇಕಾದ್ರೆ ಎಲ್ರು ಇಳಿದ್ರ ಅಂತ ಟಿಕ್ ಹಾಕೋದು ಗೊತ್ತಾಗಲ್ವಾ? ಆಡಂಬರ ತಲೆಗೇರ್ಬಿಟ್ಟಿದೆ. ನೀವು ಬಾಸ್ ಕಡೆ ಅವ್ರಲ್ವಾ? ಅವ್ರ ಕಡೆನೆ ತಾನೇ ಕೆಲಸ ಮಾಡ್ತಾ ಇರೋದು. ನಿಮಗೂ ಬುದ್ಧಿ ಬೇಡವಾ? ಬಸ್ಸಲ್ಲಿ ಯಾರಿದ್ದಾರೆ ಯಾರು ಇಲ್ಲ ಅಂತ ನೋಡ್ಕೊಳಕ್ ಆಗಲ್ವಾ ನಿಮ್ಗೆ? ಬುದ್ಧಿ ಇಲ್ವಾ ನಿಮ್ಗೆ? ನೀನ್ ಗಡತ್ತಾಗ ನಿದ್ದೆ ಮಾಡಿ ನಮ್ಮ ಆರ್ಯ ಸಾರಿಗೆ ಬೈತಾ ಇದೀಯ. ಯೋ, ನಾನು ಹೆಣ್ಣಿನ ಕಡೆಯವನು ಕಣಯ್ಯ. ಈಗ ಅತಿಥಿಗಳನ್ನ ನೋಡೋದಕ್ಕೆ ಹೇಳ್ಕೊಟ್ಟಿರೋದು ನಿಮ್ಮ ಯಜಮಾನ್ರು. ಈಗಿಂದೀಗ್ಲೇ ಮದ್ವೆ ಹಾಲತ್ರ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನ್ಗೊಬ್ಬನಿಗೋಸ್ಕರ ನಾನು ಇಲ್ಲಿಂದ ವಾಪಸ್ ಹೋಗ್ಬೇಕಾ? ಓ ಕಣಯ್ಯ, ಇಲ್ಲ ಅಂದ್ರೆ ಮದ್ವೆನ ಇಲ್ಲಿಂದಾನೇ ನಿಲ್ಸ್ಬಿಡ್ತೀನಿ ನಾನು. ನನ್ನ ಪವರ್ ಏನು ಅಂತ ಗೊತ್ತಿಲ್ಲ ನಿಮ್ಗೆ. ಓಹೋ, ನೀವು ಅಷ್ಟೊಂದು ದೊಡ್ಡ ಸಾಹೇಬ್ರಾ? ಸಾಹೇಬ್ರೆ, ತಿಪ್ಟೂರು ರಘುಪತಿ ಸಾಹೇಬ್ರು ಅಂದ್ರ ಸುಮ್ನೆನಾ? ಸಾಹೇಬ್ರೆ, ನಮ್ ತಪ್ಪಾಯ್ತು, ಕ್ಷಮಿಸ್ಬಿಡಿ ಸಾಹೇಬ್ರೆ. ನೀವು ಇಷ್ಟೊಂದು ದೊಡ್ಡ ಪವರ್ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನಗೆ ಒಂದೇ ಒಂದು ಸಹಾಯ ಮಾಡಕ್ಕಾಗತ್ತಾ? ಏನು ಸರ್, ಈಗ ಬಸ್ಸು ರಿವರ್ಸ್ ತಗೋಬೇಕು, ನಮ್ ಡ್ರೈವರ್ಗೆ ಅಂದಾಜ್ ಸಿಗಲ್ಲ, ಕಿವಿ ಸ್ವಲ್ಪ ಡ್ಯಾಮೇಜು, ಕೆಳಗಿಂದ ಕೂಗಿದ್ರೆ ಕೇಳಲ್ಲ. ನೀವು ಸ್ವಲ್ಪ ಕೆಳಗೆ ಹೋಗಿ ಸಿಗ್ನಲ್ ಮಾಡಿಬಿಟ್ರೆ ನಾನು ಡ್ರೈವರ್ ಇಲ್ಲಿಂದ ಕೂಗಿ ಹೇಳ್ತೀನಿ. ಯೋ, ಏನ್ ಡ್ರೈವರು ಏನ್ ಕಂಡಕ್ಟರ್ ಅಯ್ಯ ನೀವು? ಆ ಆರ್ಯವರ್ಧನ್ ಕಡೆಯವರಲ್ವಾ ನೀವು? ಬುದ್ಧಿ ಬೇಡವಾ ಅವರಿಗೆ? ಆಯ್ತಾಯ್ತು, ಮಾಡ್ತೀನಿ. ಕಮಾನ್,
ದಿಸ್ ಇಸ್ ದ ಪರ್ಫೆಕ್ಟ್ ಡ್ಯಾನ್ಸ್. ಐ ಮೀನ್ ಲುಕ್ ಇಟ್ ದೆಮ್, ದೇರ್ ಸೋ ಇನ್ನೋಸೆಂಟ್. ಮನ್ಸು ಬಂದಾಗ ಕುಣಿಬೇಕು. ಸಿ, ಎಂಡ್ ಆಫ್ ದ ಡೇ ಹ್ಯಾವಿಂಗ್ ಫನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಇಲ್ಲೊಂಥರ ವಿಚಿತ್ರ. ಎಲ್ಲಾ ಮದುವೆ ಮೊದಲು ಹೆಣ್ಣಿನ ಮನೆಯವರು ಗಂಡನ ಮನೆಯವ್ರು ಬರ್ಮಾಡ್ಕೋತಾರೆ. ಇಲ್ಲಿ ಪೂರ್ತಿ ಉಲ್ಟಾ. ಹೆಣ್ಣಿನ ಮನೆಯವರಾಗಿ ಮದುವೆ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೋ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ನಂಗೆ ಏನು ಕೆಲಸ ಇಲ್ಲ. ಆಲ್ ರೈಟ್, ಥ್ಯಾಂಕ್ ಯು. ಐ ಮೀನ್ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬನ್ನಿ ಒಳಗೆ ಹೋಗೋಣ. ಹೇಳ ಹಿಂಗ ಹೋಗ್ತಿರಲ್ಲ. ಬನ್ನಿ ಬನ್ನಿ ಬನ್ನಿ, ಬರ್ಲಿ ಬರ್ಲಿ, ಒಂಚೂರು ಒಂಚೂರು. ಓಯ್ ಓಯ್ ಓಯ್, ನನ್ನ ಮಕ್ಕಳು. ಅಯ್ಯೋ, ನನ್ನ ಮಕ್ಕಳ ಬಿಟ್ಟೆ ಹೋಗ್ಬಿಟ್ರಲ್ಲ ಇವರು. ರಿವರ್ಸ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನನಗೆ ರಿವರ್ಸ್ ಹೊಡೆದ್ಬಿಟ್ಟು ಹೋಗ್ಬಿಟ್ರಲ್ಲ. ಎಲ್ಲರೂ ರೂಮ್ಗೆ ಹೋಗಿ ಫ್ರೆಶ್ ಆಗ್ಬಿಡಿ. ಗಂಡಸರಿಗೆಲ್ಲ ಒಂದು ರೂಮ್ ಕೊಟ್ಬಿಡಿ ಸರ್, ಹೆಂಗಸರೆಲ್ಲ ಒಂದ್ ಕಡೆ ಇರ್ತಾರೆ. ಹೌದು ಸರ್, ಅಷ್ಟು ಮಾಡಿ ಸಾಕು. ನೋನು, ನಿಮ್ಮೆಲ್ರಿಗೂ ಇಂಡಿವಿಜುವಲ್ ರೂಮ್ಸ್ ಬುಕ್ ಆಗಿದೆ. ನೀವೆಲ್ಲ ನಿಮ್ ಫ್ಯಾಮಿಲಿ ಜೊತೆ ಒಂದ್ ರೂಮಲ್ಲಿ ಇರ್ಬೋದು. ಅದಕ್ಕೆ ನಾವು ಒಟ್ಟಾರದಲ್ಲೇ ಇರ್ಬೋದಾಗಿತ್ತಿಲ್ವಾ ಸಿದ್ದಣ್ಣ? ಹಾಗಲ್ಲ, ನಿಮ್ಮಲ್ಲಿ ಯಾರಿಗಾದ್ರೂ ರೂಮ್ ಶೇರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಒಬ್ಬರೇ ಇರಬೇಕು ಅಂತ ಅಂದ್ರೆ ಅದಕ್ಕೂ ಆಪ್ಷನ್ಸ್ ಇದೆ. ನನ್ನ ಹತ್ರ ಹೇಳಿ ಸಾಕು. ಮೇಡಮ್, ಒಬ್ಬೊಬ್ರಿಗೊಂದೊಂದು ರೂಮಾ? ಏ ರೋಹಿಣಿ, ಪುಷ್ಪಕ್ಕ ಹೇಳ್ತಿದ್ರು ಅನುಗೆ ರಾಜಯೋಗ ಇದೆ ಅಂತ. ಅನು ಜೊತೆ ನಮ್ಮೆಲ್ರಿಗೂ ರಾಜಯೋಗ ಇದೆ. ಇವರು ಸಪ್ತಪದಿ ತುಳಿಯೋದ್ ನೋಡೋಕೆ ನಾನು ಲಕ್ಷಪದಿ ತುಳಿಬೇಕಾಯ್ತಲ್ಲಪ್ಪ. ಭಗವಂತ, ಎಲ್ಲಿದೆ ಇದು ಮಂಟಪ? ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಫೋನು, ಪರ್ಸು ಒಂದು ಇಲ್ಲ. ಅಯ್ಯೋ, ಆ ಮಂಟಪದ ಹೆಸರು ಏನೋ ಹೇಳಿದ್ರಲ್ಲ, ಅದೇನೋ ಕೋಲ್ಗೇಟು, ಅದೇನೋ ಹೇಳಿದ್ರು. ಯಾವ ಸುಡುಗಾಡು ಮಂಟಪನೋ ಏನೋ. ಅಯ್ಯೋ, ಈಗ ಎಲ್ಲಂತ ಹುಡ್ಕೋದ್ ನಾನು. ಸೊ ಎಲ್ರಿಗೂ ರೂಮ್ಸ್ ಅಲಾಟ್ ಆಗಿದೆ ಅಲ್ವಾ? ಹಾ ಮೇಡಮ್. ಮೇಡಮ್, ಚಪ್ಲಿ ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬೋದಲ್ವಾ? ಚಪ್ಲಿ ಇಲ್ಲಿ ಬಿಡ್ತೀರಾ? ಬೇಡ, ನೀವು ಇಲ್ಲೆಲ್ಲ ಹಾಕೊಂಡೇ ಓಡಾಡ್ಬೋದು. ನಾಟ್ ಅ ಪ್ರಾಬ್ಲಮ್, ಬನ್ನಿ. ಅಲ್ಲ ಮೇಡಮ್, ಅಷ್ಟೆಲ್ಲ ನೀಟಾಗಿದೆಯಲ್ಲ, ಅದಕ್ಕೆ ಕೇಳಿದ್ದು. ದಟ್ಸ್ ನಾಟ್ ಅನ್ ಇಶ್ಯೂ, ಇಟ್ಸ್ ಓಕೆ. ನಮ್ಮ ವಟಾರದಲ್ಲಿ ಮನೆ ಮುಂದೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ಮೇಲೆ ಯಾವನಾದ್ರೂ ಚಪ್ಪಲಿ ಕಾಲಲ್ಲಿ ಬಂದ್ಬಿಟ್ರೆ ದೊಡ್ಡ ಗಲಾಟನೆ ಆಗ್ಬಿಡುತ್ತೆ. ಈ ಸಿದ್ದಣ್ಣ, ಇಲ್ಲಿ ಗುಡ್ಸಿ ಒರೆಸೋರಿಗೆ ಕೆಲಸ ಬೇಡ್ವಾ? ನಾವು ಗಲೀಜ್ ಮಾಡಿದ್ರೆ ತಾನೇ ಅವ್ರಿಗೆ ಕೆಲಸ ಸಿಗೋದು. ನೀನ್ ಸುಮ್ನೆ ಇರು. ಅಲ್ವಾ ಮೇಡಮ್? ಯಾ, ದಟ್ಸ್ ಟ್ರೂ. ನಿಮ್ ರೂಮ್ಸ್ಗೆ ಹೋದ್ಮೇಲೆ ಏನೇ ಬೇಕಾದ್ರೂ ಇಂಟರ್ಕಾಮ್ ಅಲ್ಲಿ ಇನ್ಫಾರ್ಮ್ ಮಾಡಿ, ತಂದು ಕೊಡ್ತಾರೆ. ಮೇಡಮ್, ಏನೇ ಬೇಕಿದ್ರು ಇಂಟರ್ನೆಟ್ ಅಲ್ಲಿ ಬುಕ್ ಮಾಡ್ಬೇಕಾ? ಅಯ್ಯೋ, ಅದು ಇಂಟರ್ನೆಟ್ ಅಲ್ಲ, ಇಂಟ್ರಕಾಮು. ಮೇಡಮ್, ನಾನು ಹೇಳ್ತೀನಿ ಬಿಡಿ, ಎಲ್ಲರೂ ಬನ್ನಿ ಬನ್ನಿ.
ಮೂನ್ಗೇಟು ಮೂನ್ಗೇಟು, ನನ್ನ ನೆಚ್ಚಿನ ಮೂನ್ಗೇಟು. ಅಬ್ಬಬ್ಬಬ್ಬಬ್ಬಬ್ಬಾ, ಚಂದ್ರನ ಮೇಲೆ ಇದ್ದ ಹಾಗೆ ಅನುಭವ ಆಗ್ತಾ ಇದೆ. ಓ ಮೂನ್ಗೇಟು ಮೂನ್ಗೇಟು. ಅಯ್ಯೋ, ಅಪ್ಪ ಬಂದಿದ್ದಾನೆ. ಏನ್ ಮಾಡೋದು? ಇರು, ಮಾಡ್ತೀನಿ. ಓಕೆ ಓಕೆ, ಯಾರಲ್ಲಿ ಯಾರಲ್ಲಿ? ಏಯ್ ಸಂಪತ್ತ, ಇಲ್ಲಿ ನೋಡ್ರಿ, ಈ ರೂಮಲ್ಲಿ ಕರೆಂಟ್ ಇದೆ, ನಮ್ಮ ರೂಮಲ್ಲಿ ಕರೆಂಟ್ ಇಲ್ಲ. ಒಬ್ರಿಗೊಬ್ರು ಮುಖನೇ ಕಾಣಲ್ಲ. ಕರೆಂಟ್ ಕನೆಕ್ಷನ್ ಇಲ್ದಿರೋ ರೂಮ್ ಕೊಟ್ಟವ್ರು ನಮ್ಗೆ. ಅಂಕಲ್, ನಿಮ್ ರೂಮ್ ಕೀ ಅಲ್ಲಿ? ರೂಮಲ್ಲಿ ಇದೆ. ಅದೇ ರೂಮಲ್ಲಿ ಎಲ್ಲಿದೆ? ಮಂಚದ ಮೇಲೆ. ಯಾಕೋ ನಗ್ತಿದ್ಯಾ? ಅದಕ್ಕೆ ಕರೆಂಟ್ ಇಲ್ಲ. ಅಲ್ಲಿ ನೋಡಿ, ಆ ಕೀನ ಹೋಲ್ಡ್ರೊಳಗೆ ಸಿಗಿಸ್ಬೇಕು. ತೆಗೆದ್ರೆ ಆಫ್, ಹಾಕಿದ್ರೆ ಆನು. ಸೂಪರ್ ಕಣ ಸಂಪತ್ತ, ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ಲ. ಅಂಕಲ್ ಅಂಕಲ್, ಇಲ್ಲಿ ತರ ತುಂಬಾ ವಿಷಯಗಳಿದೆ. ಮದ್ವೆಗ್ ಬಂದಿರೋ ನಮ್ಗಳಿಗೂ ಟಾಸ್ಕ್ಗಳಿದೆ, ಗೊತ್ತಾ? ಟಾಸ್ಕ ಹಂಗಂದ್ರೆ ಏನು? ಟಾಸ್ಕ್ ಅಂದ್ರೆ ಅದೊಂಥರ ಆಟ ಇದ್ದಂಗೆ. ನಮ್ಮೆಲ್ರಿಗೂ ಒಂದು ಟಾಸ್ಕ್ ಇದೆ. ಈ ಮದ್ವೆ ಮುಗಿಯೋ ತನಕ ನಮ್ಮ ಅಪ್ಪನ ನೋಡಿಲ್ಲ, ಮಾತಾಡಿಲ್ಲ ಅಂದ್ರೆ ಅವ್ರಿಗೊಂದು ಸ್ಪೆಷಲ್ ಬಹುಮಾನ ಇದೆಯಂತ, ಗೊತ್ತಾ? ಹೌದಾ? ಹಂಗಂದ್ರೆ ಈ ಬಹುಮಾನ ನನಗೆ ಬಿಡು. ಯಾಕಪ್ಪ, ನಾವೇ ಸುಮ್ಮನೆ ಇರ್ತೀವ? ನಾವು ರಘುಪತಿ ನೋಡಿದ್ರೆ ಮಾತಾಡಲ್ಲ. ನಾನು ನೋಡಿದ್ರು ನೋಡ್ದಿರೋ ಹೊಟ್ಟೋಗ್ಬಿಡ್ತೀನಿ. ನಾನು ಈ ಕ್ಷಣದಿಂದ ರಘುಪತಿ ಅನ್ನೋ ಮನುಷ್ಯನ್ನೇ ಮರೆತುಬಿಟ್ಟೆ. ಬಹುಮಾನ ನನಗೆ ಫಿಕ್ಸ್. ಇದನ್ನ ಎಲ್ರಿಗೂ ಹೇಳಿ, ಇದು ಗ್ರೂಪ್ ಟಾಸ್ಕು. ಗೆದ್ರೆ ಎಲ್ರಿಗೂ ಬಹುಮಾನ ಇದೆ. ಯಾರು ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಡಿ. ಸೂಪರ್ ಸಂಪತ್, ಹಾಗೆ ಮಾಡ್ತೀವಿ. ಹೇಳಪ್ಪ, ಲೈಟ್ ಆಗ್ಬಿಟ್ಟು ಸ್ನಾನ ಮಾಡೋದಪ್ಪ, ಸಾಕಾಗೈತೆ ಬಸ್ಸಲ್ಲಿ ಬಂದು ಬಂದು. ಹಲೋ ರಮ್ಯಾ, ನಾನ್ ಸಂಪತ್ತು. ನಮ್ಮಪ್ಪ ಕಣ್ಣಿಕೊಂಡ್ರು ನೋಡ್ಬೇಡ, ಮಾತಾಡಿಸ್ಬೇಡ. ಅವ್ರು ಮಾತಾಡ್ಸಿದ್ರು ನೀನ್ ಮಾತಾಡ್ಬೇಡ. ಇದೊಂಥರ ಟಾಸ್ಕು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನೋಡಿ, ನಿಮ್ಗೇನೇ ಬೇಕಿದ್ರು ಮೀರಾಜಿನ್ ಕೇಳಿ, ಇಲ್ಲಾಂದ್ರೆ ನನ್ನನ್ನು ಕೇಳಿ. ಆಯ್ತು ಬೆಂಡೆ ಸರ್. ಚೇಂಡೆ. ಅದೇ ಅದೇ. ಸುಬ್ಬು, ಗೇಟಿಂದ ನಾವ್ ಇಲ್ಲಿಗೆ ಬರಕ್ ಇಷ್ಟೊತ್ತಾಯ್ತು. ಇನ್ನು ಮಂಟಪ ಎಷ್ಟು ದೊಡ್ಡದಿರ್ಬೋದು? ಮಂಟಪ ಅಲ್ಲ ಕಣೆ, ರೆಸಾರ್ಟು. ಅಯ್ಯ, ನಾನ್ ಕನ್ನಡದಲ್ಲಿ ಹೇಳ್ತಿದ್ದೀನಿ, ಅದನ್ನೇ ನೀನ್ ಇಂಗ್ಲಿಷ್ ನಲ್ಲಿ ಹೇಳ್ತಿದ್ಯಾ. ಬೇರೆ ಯಾರು ಬೇಡ, ಕಾಲು ಎಳಿಯಕ್ಕೆ ನೀನೊಬ್ಬ ಸಾಕು. ಸುಬ್ಬು, ಎಷ್ಟು ಮೆತ್ತಗಿದೆ. ಒಳ್ಳೆ ಮೋಡದ ಮೇಲೆ ಕೂತಂಗಿಲ್ವಾ? ಈ ಆಡಂಬರ ಎಲ್ಲ ನಮ್ಮಂತವ್ರಿಗೆ ಒಂದಿನ ಜಾತ್ರೆ ಪುಷ್ಪ. ಜಾತ್ರೆ ಒಂದಿನ ಇದ್ರೇನೆ ಚಂದ. ನೀನ್ ಸುಮ್ನೆ ಇರು. ಆಹಾ, ಇಂಥದೊಂದ್ ಮನೇಲಿದ್ರೆ ಸೊಂಟನ ಹೋಗಿ ಅದೆಷ್ಟು ಚೆನ್ನಾಗಿ ನಿದ್ದೆ ಬರುತ್ತೋ. ಆಡಂಬರ ನಿದ್ದೆ ತರಿಸಲ್ಲ, ನಿದ್ದೆ ಕೆಡಿಸುತ್ತೆ. ಸುಬ್ಬು, ನೀನು ನಗೋ ಸಿನಿಮಾನು ಕಣ್ಣೀರ್ ತರಿಸೋ ಸಿನಿಮಾ ಮಾಡ್ಬಿಡ್ತೀಯ. ಮಗಳ ಮದ್ವೆ ಇಷ್ಟು ಗ್ರ್ಯಾಂಡ್ ಆಗಿ ನಡೀತಿದೆ, ಖುಷಿಯಾಗಿರೋದ್ ಬಿಟ್ಟು ಎಲ್ಲದಕ್ಕೂ ಪಿಂತನ್ ಚುಚ್ಬಿಡ್ತೀಯ. ತಕ್ಕಡಿಗಳಿಗೆ ತನ್ನದೇ ಆದಂತ ತೂಕ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಪುಷ್ಪ. ಆದ್ರೆ ನನ್ನ ತಕ್ಕಡಿಗೆ ಈ ಆಡಂಬರನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸುಬ್ಬು, ನೀನ್ ಈ ತರ ಮಾತಾಡ್ತಿರೋದ್ ನಾನು ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾಳೆ. ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಎಷ್ಟೊಂದು ಹೂಗಳಿದೆ ಗೊತ್ತಾ? ಬುಡನೋ ಬೀಜನ ಸಿಕ್ಕಿದ್ರೆ ನಮ್ಮ ಒಟಾರ್ ಪಾಟಲ್ ಹಾಕೋಬಹುದು. ಅಯ್ಯಪ್ಪ,
ನಡೆದು ಸುಸ್ತಾಗೋಯ್ತು. ಯಪ್ಪ, ಈ ನನ್ನ ಮಗ ಯಾವಾಗ ನನಗೆ ಒಳಗೆ ಬಿಡ್ತಾನೋ, ಯಾವಾಗ ಊಟ ಮಾಡೋದು, ಹೊಟ್ಟೆ ಬೇರೆ ಹಸಿತಾ ಇದೆ. ಅಯ್ಯೋ ಆಬಾ. ಅಣ್ಣ ಅಣ್ಣ, ನಿಜವಾಗ್ಲೂ ನಾನು ಹೆಣ್ಣಿನ ಕಡೆಯವನಯ್ಯ, ಬಿಡಯ್ಯ ನನಗೆ ಒಳಗಡೆಗೆ. ನಿಂತ್ಕೊಳ್ರಿ, ಪರ್ಮಿಷನ್ ಇಲ್ಲದೆ ಯಾರನ್ನು ಬಿಡಲ್ಲ. ಲೋ, ನಾನು ನಿಜವಾಗಿಯೂ ಹೆಣ್ಣಿನ ಕಡೆಯವನಯ್ಯ. ಲೋ, ಯಾವನಯ್ಯ ನಿನ್ಗೆ ಇಲ್ಲೆಲ್ಲ ಕೆಲಸ ಕೆಟ್ಟವನು? ನಾನು ಆವಾಗಿಂದ ಕಿರಿಸ್ತಾ ಇದ್ದೀನಿ, ನನ್ನ ಮಾತೇ ನಂಬ್ತಾ ಇಲ್ವಲ್ಲ ನೀವು? ಒಳ್ಳೆ ಗರುಡುಗಮ್ಮಂತರ ನಿಂತು ಬಿಟ್ಟಿದೀಯಲ್ಲ ನೀನು. ಇವನನ್ನ ಏನ್ ಕೇಳೋದು? ಹೇಳಿದ್ರೆ ಗೊತ್ತಾಗಲ್ಲ. ಗೆಟ್ ಔಟ್. ಕೂಲ್ ರಘುಪತಿ, ಕೂಲ್. ಇಂಥ ಟೈಮ್ನಲ್ಲಿ ಉದ್ವೇಗ ಬೇಡ, ಮುಖದಲ್ಲಿ ಸ್ಮೈಲ್ ಇರಲಿ. ಆಹಾ, ಮಂದಹಾಸ, ಇದೇ ವರ್ಕೌಟ್ ಆಗೋದು. ವೆಯ್ಟ್. ನೋಡು ರಾಜ, ನಾನು ಬಿಟ್ಟಿ ಊಟಕ್ಕೆ ಬಂದಿಲ್ಲ. ಈ ಮದುವೆಗೆ ನಾನು ಒಬ್ಬ ಅತಿಥಿ. ನನ್ನ ಹೆಸರು ರಘುಪತಿ. ಇಲ್ಲಿ ಅನು ಸಿರಿಮನೆ ಇದೆಯಲ್ಲ, ನಮ್ಮ ಎದುರುಗಡೆ ಮನೆಯವರು. ಇನ್ನೂ ಹೇಳಬೇಕು ಅಂದ್ರೆ, ಈ ಅನು ಸಿರಿಮನೆ ಕುಟುಂಬದವ್ರು ಇದಾರಲ್ಲ, ಸುಬ್ಬಣ್ಣ, ಅವನಿಗಿಂತ ಗಟ್ಟಿ ಕುಳ ನಾನೇಯ. ತಿಪ್ಟೂರಲ್ಲಿ ಎಷ್ಟು ಎಕರೆ ತೆಂಗಿನ ತೋಪಿದೆ ಗೊತ್ತಾ ನಿನಗೆ? ನಿನ್ ತೋಪ್ ನೀನೇ ಇಟ್ಕೋ, ಮದುವೆ ಇನ್ವಿಟೇಷನ್ ತೋರ್ಸು, ಬಿಡ್ತೀನಿ. ನಿಜವಾಗ್ಲೂ ನನ್ನ ನಂಬಯ್ಯ, ನಾನು ಹೆಣ್ಣಿನ ಕಡೆಯವನು. ಏನ್ರಿ ಗಲಾಟೆ? ಅಣ್ಣ, ಗಲಾಟೆ ಏನಿಲ್ಲ ಅಣ್ಣ, ನಾನು ಒಬ್ಬ ಅತಿಥಿ, ಬಿಡು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಇನ್ವಿಟೇಷನ್ ಕೊಡಿ, ನೋಡ್ಬೇಕು. ಏನೋ ಅನ್ಕೊಂಡಿದ್ರೆ ಈ ರಘುಪತಿನ ಅವಮಾನ ಮಾಡ್ಬೇಕಂತಿದ್ದೀರಾ? ಕರಿಯೋ ನಿಮ್ ಬಾಸ್ನ, ಇಲ್ಲಿ ಆರ್ಯವರ್ಧನ್ ಬರ್ಲೇಬೇಕು. ಅಯ್ಯಪ್ಪ, ಅಯ್ಯೋ, ನಿಜವಾಗ್ಲೂ ಹೊಡೆದು ಬಿಟ್ನಲ್ಲಪ್ಪ ಈ ಭೂಪ. ಹೆಂಗಾದ್ರೂ ಮಾಡಿ ಒಳಗಡೆ ಹೋಗ್ಬೇಕಲ್ಲ ನಾನು. ಏನ್ ಮಾಡೋದೀಗ? ಅಯ್ಯೋ, ಪುಷ್ಪ ಆಂಟಿ ನೋಡು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಒಬ್ಬ ಮಗಳಾಗಿ ಅಪ್ಪ ಅಮ್ಮನ್ಗೆ ಎಷ್ಟು ಖುಷಿ ಕೊಡ್ಬೇಕೋ ಅಷ್ಟು ನೀನ್ ಕೊಟ್ಟಿದ್ಯಾನು. ನೀನ್ ಗೆದ್ಬಿಟ್ಟೆ. ಕೊನೆಗ್ ನೀನು ಹೆಣ್ಮಕ್ಳು ಮದ್ವೆ ಆದ್ರೇನೆ ಗೆದ್ದಂಗೆ ಅಂತ ಒಪ್ಕೊಂಡ್ಬಿಟ್ಟ? ಹಾಗೆ ಹೇಳಿಲ್ಲ ಕಣೆ. ನೋಡು, ಇಂಥ ಮದ್ವೆನ ನಾವ್ ಇಮ್ಯಾಜಿನ್ ಕೂಡ ಮಾಡಕ್ ಸಾಧ್ಯ ಇಲ್ಲ. ಒಳ್ಳೆ ಡ್ರೀಮ್ ವೆಡ್ಡಿಂಗ್ ತರ ಫೀಲ್ ಆಗ್ತಿದೆ ನನ್ಗೆ. ನಂಗಂತೂ ಇದನ್ನೆಲ್ಲ ನೋಡ್ತಿದ್ರೆ ಯಾವ್ದೋ ಕತೆ ಓದ್ತಿದ್ದೀನೇನೋ, ಆ ಕಥೆಲಿ ನೀನು ಮತ್ತೆ ಆರ್ಯ ಸರೇ ಹೀರೋ ಹೀರೋಯಿನ್ ಏನೋ ಅಂತ ಅನ್ನಿಸ್ತಿದೆ. ಆದ್ರೆ ನೋ ವಿಲನ್.